ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಪೆಸ್ಟೋ ಸಾಸ್ ಮತ್ತು ಪೆಸ್ಟೋ ಸಾಸ್ ಉಪಯೋಗಿಸಿ ಪಾಸ್ತಾ ಸ್ಪಗೆಟ್ಟಿಯನ್ನು ಮಾಡ್ತಾ ಇದ್ದೀನಿ. ಹೇಗೆ ಮಾಡುವುದಂತ ನೋಡಿ. ಮೊದಲಿಗೆ ಬೇಸಿಲ್ ಲೀವ್ಸ್ಗಳನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಮತ್ತು ಸ್ವಲ್ಪ ಒಣಗಿಸ್ಕೊಳ್ಬೇಕು. ನೀರಿನಂಶ ಎಲ್ಲ ತೆಗೆಯಬೇಕು. Hello everyone, let's see how to make a pesto sauce and pesto pasta. Super easy, Italian style. 2 ಗಾರ್ಲಿಕ್ ಬೆಳ್ಳುಳ್ಳಿಯನ್ನು ಮಿಕ್ಸಿಗೆ ಹಾಕಿ ಆಲಿವ್ ಎಣ್ಣೆ ಕೂಡ ಹಾಕಿ ಬ್ಲೆಂಡ್ ಮಾಡಬೇಕು. ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಈ ಥರ ನೋಡಿದ್ರಾ, ಈ ಥರ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಈಗ ಸ್ವಲ್ಪ ಪೈನ್ ನಟ್ಸ್ ಕೂಡ ಸೇರಿಸ್ತಾ ಇದ್ದೀನಿ, 1-2-3 ಚಮಚದಷ್ಟು. ಬೇಕಾದರೆ ಇದರ ಬದಲಿಗೆ ಗೋಡಂಬಿ ಕೂಡ ಸೇರಿಸ್ಬೋದು. ಮತ್ತು ಇದು ಕೂಡ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಇದು ತುಂಬಾ ರುಚಿಯಾಗಿರ್ತದೆ, ಹೆಲ್ತಿಯಾಗಿರ್ತದೆ. ಬೇಸಿಲ್ ಲಿವ್ಸ್ ಅಂದರೆ ನಮಗೆ ಇಂಡಿಯಾದಲ್ಲಿ ತುಳಸಿ ಇರ್ತದಲ್ವಾ, ಅದೇ ಜಾತಿಗೆ ಸೇರಿದ್ದು. ಅದೇ ಥರ ಸ್ವಲ್ಪ ಚೇಂಜ್ ಇರ್ತದೆ ನೋಡಿ. ಈಗ ಇದು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈ ಥರ ಆದರೆ ಸಾಕಾಗ್ತದೆ. ಈಗ ತೊಳೆದಿಟ್ಟುಕೊಂಡ ಬೇಸಿಲ್ ಲೀವ್ಸ್ಗಳನ್ನು ಸೇರಿಸೋಣ. ಇದರ ನೀರಿನ ಅಂಶ ಎಲ್ಲ ತೆಗೆದು ಹಾಕಿದರೆ ತುಂಬ ದಿನ ಇಡ್ಬೋದು. ನೀರಿದ್ರೆ ಬೇಗ ಹಾಳಾಗ್ತದೆ ನೋಡಿ. ಇದೆಲ್ಲ ಹಾಕಾಯಿತು. ಜೊತೆಗೆ ಪಾರ್ಮೆಸಾನ್ ಚೀಸ್ ಕೂಡ ಸೇರಿಸ್ಬೇಕಾಗ್ತದೆ. ಅದು ಕೂಡ ಸೇರಿಸಿ. ಇದು ಸ್ವಲ್ಪ ಹಾಗೆ ಸ್ವಲ್ಪವೇ ಉಪ್ಪು, ಯಾಕೆಂದರೆ ಚೀಸ್ನಲ್ಲಿ ಉಪ್ಪಿರ್ತದೆ. ಆಲಿವ್ ಎಣ್ಣೆ ಸ್ವಲ್ಪ ಹಾಕಿ ಚೆನ್ನಾಗಿ ಚಟ್ನಿ ಥರ ಅರಿಬೇಕು. ಸ್ವಲ್ಪ ಗಟ್ಟಿರಬೇಕು, ಹುಡಿ ಚಟ್ನಿ ಥರ ಆಗಬೇಕು ನೋಡಿ. ಈಗ ಇದು ರೆಡಿಯಾಗಿದೆ. ಎಂಥ ರೋಮ, ಎಂಥ ಘಮ ಸುವಾಸನೆ. ಈಗ ಇದರಿಂದ ನೋಡಿ, ಈಗ ಇದರಿಂದ ಹೇಗೆ ಪಾಸ್ತಾ ಮಾಡುವುದಂತನೂ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ತುಂಬ ಬೇಗ ಆಗ್ತದೆ. ಈ ರೆಸಿಪಿ ಇಟಾಲಿಯನ್ ಸ್ಟೈಲ್ದು, ಕ್ಲಾಸಿಕ್, ಅಂದರೆ ತುಂಬ ಮೊದಲಿಂದನೂ ಬಂದಿದೆ. ಸಿಂಪಲ್ ಮತ್ತು ಸುಲಭ ನೋಡಿ. ಈಗ ಇದನ್ನು ನಾನು ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ. ಇದನ್ನು ನಾವು ಫ್ರಿಜ್ನಲ್ಲಿ ಇಟ್ಟು ಉಪಯೋಗಿಸ್ಬೋದು. ನೀರಿನ ಅಂಶ ಇಲ್ಲದಿದ್ದರೆ ತುಂಬ ದಿನ ಇರ್ತದೆ, ಇಲ್ಲಾಂದರೆ ಬೇಗನೆ ಹಾಳಾಗ್ತದೆ. ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ, ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಆಯಿತು, ಈಗ ಪಾಸ್ತಾಗೆ ತಯಾರಿ ಮಾಡೋಣ. ನಾನು ಸ್ಪಗೆಟ್ಟಿ ತೊಗೊಂಡ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಪಾಸ್ತಾ ತೊಗೊಳ್ಬೋದು. ನೀರು ಕುದೀತಾ ಇದೆ, ಅದಕ್ಕೆ ಈಗ ನಾನು ಸ್ಪಗೆಟ್ಟಿಗಳನ್ನು ಹಾಕ್ತಾಯಿದ್ದೀನಿ. ಈ ಥರ 3 ಭಾಗ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ತುಂಬ ಉದುತ್ತಾ ಇದ್ದಾವೆ. ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೇಕಾಗ್ತದೆ. ಸ್ವಲ್ಪ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮಗೆ ಎಷ್ಟು ಮೆದು ಬೇಕೋ ಅಷ್ಟು ಬೇಯಿಸ್ಕೊಳ್ಳೋದು. ಇಟಾಲಿಯನ್ನವರು ಸ್ವಲ್ಪ ಗಟ್ಟಿನೇ ಇಡ್ತಾರೆ. ಈಗ ಬೆಂದಾಗಿದೆ. ಈಗ ಇದನ್ನು ಗಾಳಿಸ್ಕೊಳ್ತಾ ಇದ್ದೀನಿ. ಇದನ್ನು ಗಾಳಿಸ್ಕೊಂಡು ನೋಡಿ, ಈ ಥರ ಎಷ್ಟು ಚೆನ್ನಾಗಾಗಿವೆ ನೋಡಿ. ಈಗ ಬೌಲ್ಗೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ನಾವು ತಯಾರಿಸಿಕೊಂಡ ಪೆಸ್ಟೋ ಸಾಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಸೇರಿಸಿ, ಯಾಕಂದರೆ ಇದು ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಟೇಸ್ಟು. ಓಕೆ, ಎಷ್ಟು ಬೇಕೋ ಅಷ್ಟು ನಿಮ್ಗೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸುಮಾರು 2 ಆಗುವಷ್ಟು ಮಾಡಿದ್ದೇನೆ.
ಇಬ್ಬರು ಕೂಡ ತಿನ್ಬೋದು, ಒಬ್ಬರು ಕೂಡ ತಿನ್ಬೋದು, ಇಬ್ಬರು ಕೂಡ ತಿನ್ಬೋದು. ಈಗ ಎಲ್ಲ ಮಿಕ್ಸ್ ಮಾಡಾಯಿತು. ಈಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಘಮ ಘಮ ಅಂತ ಇದೆ, ಬಹಳನೇ ಟೇಸ್ಟ್ ಇರ್ತದೆ. ಸ್ವಲ್ಪ ಮೇಲ್ಗಡೆ ಹೀಗೆ ಚೆಂದ ಕಾಣಲಿಕ್ಕೆ ಹಾಕ್ತಾಯಿದ್ದೀನಿ ಸಾಸನ್ನು. ಈಗ ಸ್ವಲ್ಪ ನೋಡಿ ಈ ಥರ, ಹಾಗೆ ಸ್ವಲ್ಪ ಚೀಸ್ ಕೂಡ ಹಾಕಬೇಕು ಮೇಲ್ಗಡೆ. ಈ ಥರ ಪಾರ್ಮೆಜಾನ್ ಚೀಸ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಇದು ರೆಡಿ ಆಯಿತು. ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿಕರವಾಗಿಯೂ ಇರ್ತದೆ. ನೀವು ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.